ಮೈಕ್ರೋ ಫೈನಾನ್ಸ್ ಹಾವಳಿ ಜಾಸ್ತಿ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಮೈಕ್ರೋ ಫೈನಾನ್ಸ್ ಯಾಕೆ ಹುಟ್ಕೊಂಡು? ಹಿಂದೆ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಏನು ನಬಾರ್ಡ್ನಿಂದ ಸಾಲ ತಗೋತೀವಿ, ಆ ಸಾಲದಲ್ಲಿ 64% ಹಣವನ್ನ ಗ್ರಾಮೀಣ ಪ್ರದೇಶದ ಜನತೆಗೆ ಸೊಸೈಟಿ ಮುಖಾಂತರ ಅಲ್ಲಿಂದ ಅಪೆನ್ಸ್ ಬ್ಯಾಂಕಿಗೆ ಬರೋದು, ಅಪೆನ್ಸ್ ಬ್ಯಾಂಕಿಂದ ಡಿಸಿಸಿ ಬ್ಯಾಂಕಿಗೆ ಬರೋದು, ಡಿಸಿಸಿ ಬ್ಯಾಂಕ್ನಿಂದ ಇಡೀ ರಾಜ್ಯದ ರೈತರಿಗೆ ಪ್ರತಿಯೊಬ್ಬ ಸಹಕಾರ ಸಂಘದಿಂದ ದುಡ್ಡು ಸಿಗೋದು. ಎಷ್ಟು ಇದಾಗಿ ಸಿಗ್ತಾ ಇತ್ತು ಗೊತ್ತಾ ದುಡ್ಡಾಗ? 64%. ಮಹಾತ್ಮ ಗಾಂಧೀಜಿಯ ಕನಸು ನನಸಾಗಬೇಕು, ಭಾರತ ದೇಶದಲ್ಲಿ ರೈತಾಪಿ ಜನಕ್ಕೆ ಸಾಲವನ್ನು ಕೊಡಬೇಕು, 5 ಕೋಟಿವರೆಗೆ ಸಾಲ ಕೊಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ರು. 5 ಲಕ್ಷದವರೆಗೆ ಒಬ್ಬ ರೈತನಿಗೆ ಅಂತ ಕೆಲಸ ಮಾಡಿ 64% ಹಣವನ್ನ ಕೊಡ್ತಾ ಇದ್ರು ಸಹಕಾರ ಇಲಾಖೆ ಮುಖಾಂತರ ರೈತರಿಗೆ. ಅದಾದ್ಮೇಲೆ ಮುಂದೆ ಬಂದಂತ ಸರ್ಕಾರ 32% ಇಳಿಸಿದ್ರು. 32% ಇಳಿಸಿ ರೈತರೆಲ್ಲ ಮೈಕ್ರೋ ಸಾಲಕ್ಕೆ ಹೋಗಂಗಾಯ್ತು. ಅರ್ಧಕ್ಕರ್ಧ ಕಡಿಮೆ ಮಾಡಿರು. ಅದಾದ್ಮೇಲೆ ಪುನಃ ಈಗ ಈ ವರ್ಷ 2,350 ಕೋಟಿ ಇಳಿಸಿದಿರಲ್ಲ, ಯಾವ ರೈತರಿಗೆ ಸಾಲ ಕೊಡ್ತಾರೆ? ಎಲ್ಲಿಗೆ ಹೋಗ್ತಾರೆ ರೈತರು? ಇರೋ ಭೂಮಿಯಲ್ಲೂ ತಗೊಂಡು ಅಲ್ಲಿ 25,000 50,000 ರೂಪಾಯಿಗೆ ಅಡ ಇಟ್ಕೊಟ್ಟಿದ್ದಾರೆ. ಅವ್ರೇನು ಕೋಟಿಗಟ್ಟಲೆ ಕೊಟ್ಟಾರ ಅವರು ಸಹಕಾರ ಇಲಾಖೆಯವರು? ಅವ್ರು ಕೊಟ್ಟಿರೋದು 4 ಎಕರೆ 3 ಎಕರೆ 2 ಎಕರೆ ಇಟ್ಕೊಂಡು 25,000 ರೂಪಾಯಿ ಇರೋ ಆಸ್ತಿ ಅಲ್ಲೂ ಅದ್ರೊಳಗೆ ಇದಾಕೊಂಡು ಆಧಾರ ಮಾಡ್ಕೊಂಡು ಕೂತಾರೆ. ಅದನ್ನ 50,000 ರೂಪಾಯಿ ತೀರ್ಸಂಗೂ ಇಲ್ಲ. ಹೆಂಗಿದ್ರೆ ಒಂದ್ಸಾರಿ ಸಿದ್ದರಾಮಯ್ಯ ತೀರಿಸಿರು, ಒಂದ್ಸರಿ ಜಗದೀಶ್ ಶೆಟ್ಟರು ತೀರಿಸಿರು. ಹಿಂಗೆ ನಾವು ರಾಜಕೀಯ ಕಿತ್ತಾಟಿ ತೀರಿಸ್ತಲೇ ಇದ್ದೀವಿ. ತೀರಿಸಿ ಅವ್ರೇನ್ ಮಾಡ್ತಾರೆ, ಮುಂದೆ ನಾನು ತಗೊಂಡಿರೋ ಸಾಲ ಒಂದಿನ ವಜಾ ಆಗುತ್ತೆ, ನಾನು ತೀರ್ಸೋದು ಬೇಡ ಅಂತ ಅವ್ರೇನ್ ಮಾಡ್ತಾರೆ, ಬರೀ ಬಡ್ಡಿಗೆ ಅದೆಂತ ಕೊಡ್ತಾರೆ, ದುಡ್ಡ ಕೊಟ್ಬಿಟ್ಟು ಹಂಗೆ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ. ಅಡ್ಜಸ್ಟ್ಮೆಂಟ್ ಮಾಡಿ ಅದು ಹಂಗೇ ಸಾಲ ಬೆಳ್ಕೊಂಡು ಹೋಗ್ತಾ ಇದೆ. ಈಗ ಏನಾಗಿದೆ? ಯಾರಿಗೂ ಸಾಲ ಸಿಗ್ದಂಗಾಗಿದೆ. ಯಾವುದೇ ಕೋಆಪರೇಟಿವ್ ಬ್ಯಾಂಕ್ಗಳ ಮುಖಾಂತರ ಸಾಲ ಸಿಗ್ತಾ ಇಲ್ಲ. ಕುಮಾರಣ್ಣ 250,000 ತೀರಿಸ್ತ. ಅದು ನಾನು ಎಲ್ಲರೂ ಅಂತ ಹೇಳಿದ್ನಲ್ಲ, ಹೇಳಿದೀವಿ. ಏನಿಲ್ಲ, ಎಲ್ಲರೂ ತೀರ್ಸ್ಯಾರೆ ಅಂತ ಹೇಳಿದೀನಿ. ಆದ್ರಿಂದ ಆ ಒಂದು ಪರಿಸ್ಥಿತಿನಲ್ಲಿ ನೀವು ಇವತ್ತು ಫೈನಾನ್ಸ್ಗೆ ರೈತರು ಏನ್ ಮಾಡ್ತಾರೆ? ಹೋಗ್ದಲ್ಲ ಏನ್ ಮಾಡ್ತಾರೆ? ಮದುವೆ ಮಾಡ್ಬೇಕು, ಯಾರ ಹತ್ರಕ್ಕೆ ಹೋಗ್ತಾರೆ? ರಾಜ್ಯಪಾಲರೇ ಇದೆಲ್ಲನೂ ಹೇಳ್ಯಾರೆ ರಾಜ್ಯಪಾಲರು. ಅದರಿಂದ ಮೈಕ್ರೋ ಫೈನಾನ್ಸ್ ಅಲ್ಲಿ ಸಾಲನ ನಿಲ್ಲಿಸ್ತಾ ಹೋದ್ರೆ ಅವರ ಸಾಲನ ಈಗ ಸರ್ಕಾರ, ನಾನು ಇವತ್ತು ಹೇಳ್ತೀನಿ, ಆ ಮೈಕ್ರೋ ಫೈನಾನ್ಸ್ ನಲ್ಲಿ ಆಗಿರ್ತಕ್ಕಂಥ ಸಾಲವನ್ನ ಯಾರು ತೀರಿಸಬೇಕು? ಅವ್ರು ತೀರ್ಸೋ ಸ್ಟೇಜ್ ಅಲ್ಲಿ ರೈತರಂತೂ ಇಲ್ಲ. ಅವರು ಈ ಸಾಲ ಯಾವತ್ತಾರ ಒಂದಿವ್ಸ ಮನ್ನಾ ಆಗುತ್ತೆ ಅನ್ನೋ ಭಾವನೆಯಲ್ಲಿದ್ದಾರೆ. ನಾನು ಭಾರಿ ಜನ ಕೇಳಿದ್ದೀನಿ, ಯಾವತ್ತಾರ ಒಂದಿವ್ಸ ಮನ್ನಾ ಆಗ್ಬಿಡೋಣ, ನಾವೆಲ್ಲಿಂದ ತಂದು ಕೊಡೋಣ ಅನ್ನೋ ಲೆವೆಲ್ಗೆ ರೈತರಿದ್ದಾರೆ. ಆದ್ರಿಂದ ಈ ಮೈಕ್ರೋ ಫೈನಾನ್ಸ್ ಹಾವಳಿ ತಪ್ಪಬೇಕು ಅಂದ್ರೆ, ಈ ಮೀಟರ್ ಬಡ್ಡಿ ತಪ್ಪಬೇಕು ಅಂತಂದ್ರೆ, ನೀವು ಏನ್ ಹಿಂದೆ ಅನೌನ್ಸ್ಮೆಂಟ್ ಮಾಡಿದ್ರಿ ಆ ರೀತಿ ಒಂದು ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ವ್ಯವಸಾಯದ ಸಾಲವನ್ನು ಕೊಡ್ತೀವಿ ಅಂತಕ್ಕಂಥ ಒಂದು ಘೋಷಣೆ ಏನೇನ್ ಮಾಡಿದ್ರಿ, ಆ ಘೋಷಣೆಗೆ ಇವತ್ತು ಭದ್ರ ಆಗ್ಬೇಕಾಗುತ್ತೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಭದ್ರ ಆಗ್ಬೇಕಾಗುತ್ತೆ. ಭದ್ರಾಗಿ ಆ ಸಾಲವನ್ನ ರೈತನ ಕೈಗೆ ಕೊಟ್ರೆ ಅವನು ನಿಜವಾಗ್ಲೂ ಸಮೃದ್ಧಿಯಾಗಿ ತನ್ನ ಜೀವನವನ್ನು ಸಾಗಿಸ್ಕೊಂಡು ಬದುಕ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದನ್ನ ನೀವು ಮಾಡಬೇಕು. ಇವತ್ತು ಮಾಡದೆ ಹೋದ್ರೆ ಅದು ನಾವು ಸುಮ್ಮನೆ ಇಲ್ಲಿ ಕೂತ್ಕೊಂಡು ಇದು ಮಾಡಿರಾಗೋದಿಲ್ಲ. ಇದನ್ನ ಏನಾದ್ರೂ ಮಾಡಿ ಆ ರೈತನ ಸಾಲ, ಇವತ್ತು ಅವನು ಮೈಕ್ರೋ ಫೈನಾನ್ಸ್ ಸಾಲ ಏನಿದೆ, ಅವನು ನಿಜವಾಗ್ಲೂ ಯಾವ ಸಂಕಷ್ಟ ಸಿಕ್ಕಿದಾನ ರೈತ ಅಂದ್ರೆ ನಿಜವಾಗ್ಲೂ ಗೋಲ್ ನೋಡಕ್ಕಾಗೋದಿಲ್ಲ. ಮನೆಗೆ ಬಂದು ಹೇಳ್ತಾರೆ, ಇಂಥ ಸಂಕಷ್ಟದಲ್ಲಿ ತಗೊಂಡೆ, ಇಂಥದ್ರಲ್ಲಿ ತಗೊಂಡೆ, ಏನ್ ಮಾಡೋದು ಈಗ ತೀರ್ಸಕ್ಕಾಗಲ್ಲ, ಬಡ್ಡಿ ಮೇಲೆ ಬಡ್ಡಿ ಬೆಳೆದಿಂಗ ಆಗೋಗಿದೆ ಅಂತ ಮನೆಗಳಿಗೆ ಬರ್ತಾರೆ. ಏನ್ ಮಾಡಕ್ಕಾಗುತ್ತೆ? ನಾವು ಏನಾರ ಒಂದು ಸರ್ಕಾರದಲ್ಲಿ ಮಾಡಬೇಕು ಅಂತೇಳಿ ಬಹಳ ಮಟ್ಟಿಗೆ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಆದ್ರಿಂದ ಇವತ್ತು ಅಷ್ಟೆಲ್ಲ ವ್ಯವಸ್ಥೆ ಒಳಗಡೆ ಕೂಡ ನಾವು ಮಾಡ್ತೇವೆ.